ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಮ್ಯಾ, ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್, ಐಶ್ವರ್ಯ ಹಾಸ್ಪಿಟಲ್, ಮೈಸೂರು. ನಮ್ಮ ಪಾಪ್ಯುಲೇಷನ್ನಲ್ಲಿ ತುಂಬ ಕಂಡುಬರುವಂಥ ಸಮಸ್ಯೆ ಅಂತ ಹೇಳಿದ್ರೆ ಹೈ ಬಿ ಪಿ, ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ಎಸ್ಪೆಷಲಿ ಆಫ್ಟರ್ ದ ಏಜ್ ಆಫ್ 40 to 50 ಇಯರ್ಸ್ ಈ ಏಜ್ ಗ್ರೂಪಲ್ಲಿ ಬಿ ಪಿ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಇದಕ್ಕೆ ಮೇಜರ್ ಕಾಸ್ ಬಂದು ಸ್ಟ್ರೆಸ್, ಡೇ ಟು ಡೇ ಸ್ಟ್ರೆಸ್, ಅಂದರೆ ವರ್ಕ್ ಪ್ರೆಷರ್ ಆಗಿರ್ಬೋದು, ಫ್ಯಾಮಿಲಿನಲ್ಲಿ ಸಮಸ್ಯೆಯಿಂದ ಅದರಿಂದ ಸ್ಟ್ರೆಸ್ ಹೆಚ್ಚಾಗಿ ಬಿ ಪಿ ಸಮಸ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ. ಇದಕ್ಕೆ ಬಹಳಷ್ಟು ಕಾರಣಗಳಿವೆ. ಅಂಡರ್ಲೈನ್ ಡಿಸೀಸ್ ಆಗಿರ್ಬೋದು, ಅದನ್ನು ಸೆಕೆಂಡ್ರಿ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ, ನಿದ್ರಾಹೀನತೆ, ಈ ಥರ ಸಮಸ್ಯೆಗಳಿಂದ ಬಿ ಪಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇದು ಎಸಿಂಪ್ಟೊಮ್ಯಾಟಿಕ್ ಆಗಿರುತ್ತೆ, ಅಂದರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೇಕು ಅಂತ ಏನಿಲ್ಲ. ಕೆಲವರಲ್ಲಿ ಹೆಡೇಕ್ ಬರ್ಬೋದು, ಪದೇ ಪದೇ ರಿಪೀಟೆಡ್ ಎಪಿಸೋಡ್ಸ್ ಆಫ್ ಹೆಡೇಕ್ ಅಥವಾ ಡಿಸಿನೆಸ್, ವಿಷುವಲ್ ಪ್ರಾಬ್ಲಮ್ಸ್, ಈ ಥರ ಸಮಸ್ಯೆಗಳು ಅಥವಾ ಎದೆ ನೋವು ಕಾಣಿಸ್ಕೊಳ್ಬೋದು. ಮೋಸ್ಟ್ ಕಾಮನ್ ಇನ್ 40 to 50 ಇಯರ್ಸ್ ಏಜ್ ಗ್ರೂಪ್ ಅಂದರೆ ಇದು ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ನಾವು ಮಾಡ್ತಿರೋ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಇರೋ ಕಾರಣ ಇದು ಬಿ ಪಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ ವಿಲ್ ಬಿ ಎಸಿಂಪ್ಟೊಮ್ಯಾಟಿಕ್. ಇಟ್ಸ್ ಅ ಇನ್ಸಿಡೆಂಟಲ್ ಫೈಂಡಿಂಗ್. ಪೇಷಂಟ್ ಯಾವುದು ಸಮಸ್ಯೆಗೆ ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಬಂದಾಗ ಅವಾಗ ಬಿ ಪಿ ಹೆಚ್ಚಾಗಿರೋದು ಕಂಡುಬರುತ್ತೆ. ಬಿ ಪಿ ನಾರ್ಮಲ್ ಆಗಿ ಸಿಸ್ಟೋಲಿಕ್ ಬಿ ಪಿ ಲೆಸ್ ದ್ಯಾನ್ 120 ಇರಬೇಕು, ಡಯಾಸ್ಟೋಲಿಕ್ ಬಿ ಪಿ ಲೆಸ್ ದ್ಯಾನ್ 80 ಇರಬೇಕು. ಇನ್ ಕೇಸ್ ಬಿ ಪಿ ಮೋರ್ ದ್ಯಾನ್ 140 ಸಿಸ್ಟೋಲಿಕ್ ಅಥವಾ ಮೋರ್ ದ್ಯಾನ್ 90 ಡಯಾಸ್ಟೋಲಿಕ್ ಬಿ ಪಿ ಇದ್ದಾಗ ಅದನ್ನು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಈಗ ಲೇಟೆಸ್ಟಾಗಿ ಈವನ್ ಸಿಸ್ಟೋಲಿಕ್ ಬಿ ಪಿ 130 ಮೇಲಿದ್ದು ಡಯಾಸ್ಟೋಲಿಕ್ ಬಿ ಪಿ 80 ಮೇಲಿದ್ರೂ ಅದನ್ನು ಹೈಪರ್ ಟೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ most of the time we'll start medications only if BP is more than 140/90 mm of mercury. Hypertensive emergency ಅಂತ ಹೇಳಿದ್ರೆ BP more than 180/120 mm of mercury, ಅದನ್ನು hypertensive emergency ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಅ ಇನ್ಸಿಡೆಂಟಲ್ ಫೈಂಡಿಂಗ್ ಇರೋ ಕಾರಣ ಪೇಷಂಟ್ ಯಾವುದೋ ಸಮಸ್ಯೆಗೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಬಿ ಪಿ ಜಾಸ್ತಿ ಇರೋದು ಕಂಡುಬರುತ್ತೆ. ಬಟ್ ಪೇಷಂಟ್ಗೆ ಏನು ತೊಂದರೆ ಇಲ್ಲದಿರೋ ಕಾರಣ ಪೇಷಂಟ್ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ. ಬಟ್ ಕಂಪೇರ್ ಟು ಡಯಾಬಿಟಿಸಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಆ ಥರ ಸಿಂಪ್ಟಮ್ ಕಾಣಿಸ್ಕೊಳ್ಬೋದು. ಆದರೆ ಬಿ ಪಿನಲ್ಲಿ ಬಿ ಪಿ ಹೆಚ್ಚಾದಾಗ ಕಾಂಪ್ಲಿಕೇಶನ್ಸ್ ಆರ್ ವೆರಿ ಫೇಟಲ್, ಲೈಕ್ ಸ್ಟ್ರೋಕ್ ಆಗಿರ್ಬೋದು, ಸಡನ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಇದರಿಂದ ಪ್ಯಾರಾಪ್ಲೀಜಿಯಾ, ಹೆಮಿಪ್ಲೀಜಿಯಾ ಇದೆಲ್ಲ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಪೇಷಂಟ್ ಲೈಫ್ ಲಾಂಗ್ ಹ್ಯಾಂಡಿಕ್ಯಾಪ್ ಆಗಿ ಲೈಫ್ ಲೀಡ್ ಮಾಡಬೇಕಾಗೋ ಸಾಧ್ಯತೆ ಹೆಚ್ಚಾಗುತ್ತೆ. ಹಾಗಾಗಿ 20 ವರ್ಷದ ಮೇಲ್ಪಟ್ಟ ಎಲ್ಲ ಜನರು ಆಗಾಗ್ಗೆ ಬಿ ಪಿನ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಚೆಕ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇದೆ. We have a specialized team for managing diabetes, hypertension. ಸೊ ಎನಿ ಈ ಥರ ಸಮಸ್ಯೆ ಕಂಡು ಬಂದಲ್ಲಿ ಐಶ್ವರ್ಯ ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿ.